ಹತ್ತಿಯಂತೆ ಮೃದುವಾದ, ಹಾಲಿನಂತೆ ಶುಭ್ರವಾದ ಮಲ್ಲಿಗೆ ದೋಸೆ ರೆಸಿಪಿ ಜೊತೆಗೆ ಇವತ್ತು ಬಂದಿದ್ದೇನೆ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಬಳಸಿ ತುಂಬ ರುಚಿಯಾದ, ಬಾಯಲ್ಲಿಟ್ಟರೆ ಕರಗೇ ಹೋಗುವಂತಹ ದೋಸೆ ಇದು. ಜೊತೆಗೆ ಇದಕ್ಕೆ ಹೊಂದಿಕೊಳ್ಳುವಂತಹ ಬೆಳ್ಳುಳ್ಳಿ ಗುಳಿ ಅಂದರೆ ಬೆಳ್ಳುಳ್ಳಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಈ ದೋಸೆಗೆ ಇದು ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬನ್ನಿ ದೋಸೆ ತಯಾರಿಸುವ ವಿಧಾನ ಹಾಗೂ ಈ ಚಟ್ನಿಯನ್ನು ಮಾಡುವ ವಿಧಾನ ನೋಡೋಣ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಮಲ್ಲಿಗೆ ದೋಸೆಗೆ ನಾನು ಇಲ್ಲಿ 2 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ನೆನೆಸಲಿಕ್ಕೆ ಹಾಕ್ತಾ ಇದ್ದೇನೆ. ನೀವು ಯಾವುದೇ ವೈಟ್ ರೈಸನ್ನು ಬಳಸಬಹುದು, ರೇಷನ್ ಅಕ್ಕಿಯನ್ನು ಸಹ ಬಳಸಿ ಈ ದೋಸೆಯನ್ನು ಮಾಡಬಹುದು. ಇದರ ಜೊತೆಗೆ ಒಂದು 3 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸಹ ಸೇರಿಸ್ತಾ ಇದ್ದೇನೆ. ಹೊಳ್ಳೆ ಮಾಡಿ ಇದನ್ನು 3-4 ಸಲ ತೊಳೆದು ಇದನ್ನು ನೆನೆಸಲಿಕ್ಕೆ ಹಾಕಬೇಕು. ಕನಿಷ್ಠ ಇದು ಒಂದು 5-6 ಗಂಟೆ ಆದರೂ ನೆನೆಬೇಕು. ಇಲ್ಲಿ ನಾನು ಇವೆರಡನ್ನು ನೆನೆಸಲಿಕ್ಕೆ ಹಾಕಿದ್ದೇನೆ. ನೆಕ್ಸ್ಟ್ ಈಗ ನೋಡಿ, ಅದೇ ಕಪ್ಪಲ್ಲಿ ಅಂದರೆ ಯಾವ ಕಪ್ಪಲ್ಲಿ ನಾವು ಅಕ್ಕಿ ತೆಗೆದುಕೊಂಡಿದ್ದೇವೆ ನೋಡಿ, ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಸಾಧಾರಣ ಒಂದು 1/4 ತೆಂಗಿನಕಾಯಿಯ ತುರಿ ಇದೆ. ನಾವು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿಯ ಬಿಳಿ ಭಾಗವನ್ನು ಮಾತ್ರ ಉಪಯೋಗಿಸಬೇಕು. ದೋಸೆ ವೈಟ್ ಆಗಿ ಬರ್ತದೆ. ಇದಕ್ಕೆ 1 ಕಪ್ಪಷ್ಟು ನೀರನ್ನು ಸಹ ಸೇರಿಸಿ ಇದನ್ನು ನುಣ್ಣಗೆ ನಾವು ಗ್ರೈಂಡ್ ಮಾಡಬೇಕು. ತೆಂಗಿನ ತುರಿಯನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಸೋಸಿ 1 ಕಪ್ಪಷ್ಟು ಕೋಕೋನಟ್ ಮಿಲ್ಕ್ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈ ಬದಿಯಲ್ಲಿ ಅಕ್ಕಿ ಮತ್ತು ಬೇಳೆ ಇದೆಯಲ್ಲ, ಒಂದು 6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿದ್ದೇನೆ. ಇದರ ನೀರನ್ನು ಬಸಿದಿಲ್ಲಿ ಇಟ್ಟಿದ್ದೇನೆ. ಇದನ್ನಿಲ್ಲಿ ಮಿಕ್ಸಿ ಜಾರಲ್ಲಿ ಸೇರಿಸಿ ತಯಾರಿಸಿಟ್ಟ ತೆಂಗಿನ ಹಾಲನ್ನು ಸಹ ಅಗತ್ಯಕ್ಕೆ ಬೇಕಾದಷ್ಟು ಸೇರಿಸಿ ನುಣ್ಣಗೆ ಹಾಗೂ ಗಟ್ಟಿಯಾಗಿ ಇದನ್ನು ರುಬ್ಬಬೇಕು. ನೋಡಿ, ರುಬ್ಬಿದ ಈ ಹಿಟ್ಟು ಈ ಥರದಲ್ಲಿ ಆಗಿದೆ. ಇದರಲ್ಲಿ ನಾನು 2 ಸೌಟ್ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೇನೆ. ಈ ತೆಗೆದಿಟ್ಟ ಹಿಟ್ಟನ್ನು ಈಗ ಕಡಾಯಿಯಲ್ಲಿ ನಾವು ಸೇರಿಸುವ. ಜೊತೆಗೆ 1 ಕಪ್ ನೀರನ್ನು ಸಹ ಹಾಕಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಇದನ್ನು ಈ ಥರದಲ್ಲಿ ಕಲಕಬೇಕು. ನೀರಿನ ಜೊತೆ ಈ ಹಿಟ್ಟು ಸೇರಿ ಗಟ್ಟಿಯಾಗಬೇಕು. ಮಿಶ್ರಣ ಗಟ್ಟಿಯಾದ ಮೇಲೆ ಫ್ಲೇಮನ್ನು ಆಫ್ ಮಾಡುವ. ಇದು ಒಂದು 2-3 ನಿಮಿಷ ತಣಿಲಿ. ತಣ್ಣದ ನಂತರ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಸೇರಿಸುವ. ಅಗತ್ಯ ಎಣಿಸಿದರೆ ಪುನಃ ಸ್ವಲ್ಪ ತೆಂಗಿನ ಹಾಲನ್ನು ಇದಕ್ಕೆ ಸೇರಿಸಬಹುದು. ಇದನ್ನು ಪುನಃ ನಾವು ನುಣ್ಣಗೆ ರುಬ್ಬಬೇಕು. ನಾನು ಇದನ್ನು ಇಲ್ಲಿ 2 ಬ್ಯಾಚಲ್ಲಿ ರುಬ್ಬಿದ್ದೇನೆ. ರುಬ್ಬಿದ ಈ ಹಿಟ್ಟನ್ನು ಇಲ್ಲಿ ಪಾತ್ರೆಯಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಬಟ್ಟಲನ್ನು ಮುಚ್ಚಿ ನಾವು ಫರ್ಮೆಂಟ್ ಮಾಡಲಿಕ್ಕೆ ಇಡಬೇಕು. ಇದು ಕನಿಷ್ಠ ಒಂದು 8ರಿಂದ 10 ಗಂಟೆಗಳ ಕಾಲ ಆದರೂ ಫರ್ಮೆಂಟ್ ಆಗಬೇಕು. ನಾನು ಇದನ್ನಿಲ್ಲಿ ಓವರ್ ನೈಟ್ ಫರ್ಮೆಂಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ನೆಕ್ಸ್ಟ್ ಡೇ ಹಿಟ್ಟು ಕೂಡ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ ಕೂಡ. ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸುವ, ಮಿಕ್ಸ್ ಮಾಡುವ ಚೆನ್ನಾಗಿ. ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿಯಲ್ಲಿ ಇದೆ, ಪರ್ಫೆಕ್ಟ್ ಆಗಿದೆ. ಇದಕ್ಕೆ ಪುನಃ ನೀರು ಸೇರಿಸುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈಗ ನಾವು ಬೆಳ್ಳುಳ್ಳಿ ದುಗುಳಿಗೆ ತಯಾರು ಮಾಡೋಣ. ಇಲ್ಲಿ ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. 2 ಸ್ಪೂನಷ್ಟು ತುಪ್ಪವನ್ನು ಇದರಲ್ಲಿ ಸೇರಿಸುವ. ಇಲ್ಲಿ ತುಪ್ಪ ಬಿಸಿಯಾದ ಮೇಲೆ ಸಿಪ್ಪೆ ತೆಗೆದ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೀಜವನ್ನು ಇದರಲ್ಲಿ ಸೇರಿಸುವ. ಹೊಳ್ಳೆ ಮಾಡಿ ಇದನ್ನು ಕೆಂಪಗೆ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ ಬೆಳ್ಳುಳ್ಳಿಯ ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ನೋಡಿ, ಕೆಂಪಗೆ ಫ್ರೈ ಆಗಿದೆ. ತುಪ್ಪದಲ್ಲಿ ಫ್ರೈ ಮಾಡಿರುವುದರಿಂದ ಒಳ್ಳೆ ಘಮ ಸಹ ಬರ್ತಾ ಇದೆ. ಇಷ್ಟು ಫ್ರೈ ಆದ ಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆಯುವ. ಈ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಉಳಿದಿದೆ. ಇದೇ ಪ್ಯಾನಲ್ಲಿ ನಾನು 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಸಹ ಇದರಲ್ಲಿ ಹುರಿಬೇಕು. ಲೋ ಫ್ಲೇಮಲ್ಲಿ ತೆಂಗಿನ ತುರಿಯ ನೀರಿದು ಅಂಶ ಪೂರ್ತಿಯಾಗಿ ಹಿಂಗಬೇಕು. ಅಷ್ಟು ಹೊತ್ತು ಇದನ್ನು ನಾವು ಫ್ರೈ ಮಾಡಬೇಕು. ಒಳ್ಳೆ ಡ್ರೈ ಆಗಬೇಕು. ಇದು ತೆಂಗಿನ ತುರಿಯನ್ನು ಹುರಿದಷ್ಟು ಚಟ್ನಿ ತುಂಬ ಸಮಯದವರೆಗೆ ಹಾಳಾಗುವುದಿಲ್ಲ. ಇದನ್ನು 1-2 ದಿನದವರೆಗೆ ನಾವು ಇಡಬಹುದು. ನೋಡಿ, ತೆಂಗಿನ ತುರಿಯ ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಒಟ್ಟಿಗೆ ಇದನ್ನಿಲ್ಲಿ ನಾನು ಒಂದು 4ರಿಂದ 5 ನಿಮಿಷಗಳ ಕಾಲ ಫ್ರೈ ಮಾಡಿದ್ದೇನೆ. ಇದನ್ನು ಸಹ ತೆಗೆದು ಒಂದು ಪ್ಲೇಟಲ್ಲಿ ಇಡುವ. ಇಲ್ಲಿ ನೋಡಿ, 2 ಬಾರಿ ಹುರಿದ ಬೆಳ್ಳುಳ್ಳಿ ಹಾಗೂ ತೆಂಗಿನ ತುರಿಯನ್ನು ಇಟ್ಟಿದ್ದೇನೆ. ಇದರ ಜೊತೆಗೆ ಒಂದು 2 ಬ್ಯಾಡಗಿ ಮೆಣಸು, ಒಂದು 5 ಗಿಡ್ಡ ಮೆಣಸು, ಅದನ್ನು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಜೊತೆಗೆ ಒಂದು ಚಿಕ್ಕ ಹುಣಸೆ ಹುಳಿಯನ್ನು ಸಹ ಸೇರಿಸ್ತಾ ಇದ್ದೇನೆ. ಇದನ್ನೀಗ ನಾವು ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರಲ್ಲಿ ತೆಗೆದಿಟ್ಟ ಈ ಸಾಮಗ್ರಿಗಳನ್ನು ಸೇರಿಸುವ. ರುಚಿಗೆ ಉಪ್ಪನ್ನು ಸಹ ಸೇರಿಸಿ ಸ್ವಲ್ಪವೇ ನೀರನ್ನು ಹಾಕಿ
ಇದನ್ನು ಗಟ್ಟಿಯಾಗಿ ನಾವು ರುಬ್ಬಬೇಕು. ನೀರು ಹಾಕಿ ಇದನ್ನು ತೆಳು ಮಾಡಬಾರ್ದು. ಇದು ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬಾರ್ದು. ಇದು ಬೆಳ್ಳುಳ್ಳಿದು ಗುಳಿ ಆದ್ದರಿಂದ ಇದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನೋಡಿ, ಗ್ರೈಂಡ್ ಮಾಡಿದ ಈ ಬೆಳ್ಳುಳ್ಳಿದು ಗುಳಿಯನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಇದನ್ನು ನೀವು ಟ್ರಾವೆಲಿಂಗ್ ಸಮಯದಲ್ಲಿ ಸಹ ಉಪಯೋಗಿಸಬಹುದು, ಹಾಳಾಗುವುದಿಲ್ಲ. ನೆಕ್ಸ್ಟಿಗೆ ನಾವು ದೋಸೆಯನ್ನು ಕಾಯಿಸುವ. ಇಲ್ಲಿ ಕಬ್ಬಿಣದ ಕಾವಲಿಯನ್ನು ನಾನು ದೋಸೆ ಕಾಯಿಸಲಿಕ್ಕೆ ಉಪಯೋಗಿಸ್ತಾ ಇದ್ದೇನೆ. ನೀವು ಆಪಂ ಕಾವಲಿಯನ್ನು ಸಹ ಬಳಸಬಹುದು. ಸ್ವಲ್ಪ ಎಣ್ಣೆಯನ್ನು ಇದರ ಮೇಲೆ ಈ ಥರದಲ್ಲಿ ಸ್ಪ್ರೆಡ್ ಮಾಡುವ. ತಯಾರಿಸಿಟ್ಟ ದೋಸೆ ಹಿಟ್ಟಿನಿಂದ ಸ್ವಲ್ಪವೇ ಹಿಟ್ಟನ್ನು ಇದರ ಮೇಲೆ ಹೊಯ್ಯುವ. ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡುವ ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ಸ್ಪ್ರೆಡ್ ಮಾಡಿದರೆ ಸಾಕು. ಈಗ ಇದರ ಸುತ್ತಲೂ ಹಾಗೂ ಮಧ್ಯದಲ್ಲಿ ಎಣ್ಣೆಯನ್ನು ಹೊಯ್ಯುವ. ಲಿಡ್ಡು ಮುಚ್ಚಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ 1.5 to 2 ನಿಮಿಷಗಳವರೆಗೆ ಕಾಯಿಸಬೇಕು. ನೋಡಿ, ಈಗ ಇದು ಕಾದಿದೆ. ಲಿಡ್ಡನ್ನು ಸಹ ತೆಗೆದಿದ್ದೇನೆ. ಇದನ್ನು ಈ ಕಾವಲಿಯಿಂದ ತೆಗೆಯುವ. ಇದು ಒಂದು ಬದಿ ಮಾತ್ರ ಕಾಯಿಸುವ ದೋಸೆ. ನೋಡಿದ್ರೇ ನಿಮಗೆ ಗೊತ್ತಾಗ್ತದೆ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದೇ ರೀತಿಯಲ್ಲಿ ಉಳಿದ ದೋಸೆಯನ್ನು ಸಹ ಕಾಯಿಸಿ ತೆಗೆಯುವ. ಎಲ್ಲ ದೋಸೆಯನ್ನು ಕಾಯಿಸಿದ್ದು ಆಗಿದೆ. ಈ ದೋಸೆಗೆ ಕೋಕೋನಟ್ ಮಿಲ್ಕ್ ಸೇರಿಸಿ ನಾವು ಗ್ರೈಂಡ್ ಮಾಡಿರೋದರಿಂದ ಇದರ ಟೇಸ್ಟ್ ಇದೆಯಲ್ಲ ಸ್ವಲ್ಪ ಸ್ವೀಟ್ ಆಗಿರ್ತದೆ. ಈ ಬೆಳ್ಳುಳ್ಳಿ ಗುಳಿ ಇದೆಯಲ್ಲ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವಿದನ್ನು ಒಂದ್ಸಲ ಬ್ರೇಕ್ಫಾಸ್ಟಿಗೆ ಟ್ರೈ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಬಟನ್ ಅನ್ನು ಸಹ ಒತ್ತಿ. ಮತ್ತೊಂದು ಹೊಸ ರುಚಿಯ ಜೊತೆಗೆ ಇನ್ನೊಮ್ಮೆ ಸಿಗುವ. ಧನ್ಯವಾದಗಳು.